ಅದು ಹೈದರಾಬಾದ್ ನಿಜಾಮರ ಕಾಲದಿಂದಲೂ ಗೋಮಾಳ ಜಮೀನಾಗಿತ್ತು. ಕಾಗಿಡ ನದಿಯಂಚಿನಲ್ಲಿರುವಂತಹ ಬರೋಬ್ಬರಿ 120 ಎಕರೆ ಜಮೀನಿನ ಮೇಲೆ ಸದ್ಯ ಮರಳು ದಂಧೆಕೋರರ ಕಣ್ಣು ಬಿದ್ದಿದೆ. ನಕಲಿ ದಾಖಲಾತಿಯನ್ನು ಸೃಷ್ಟಿಸಿ ಜಮೀನು ಕಬಳಿಕೆಗೆ ಸ್ಕೆಚ್ ಹಾಕಿದ್ದಾರಂತೆ. ಗೋಮಾಳ ದನಗಳ ಮೇಯ್ತಕ್ಕಂಥ ಜಾಗ. ಯಾವಾಗ ಇಲ್ಲಿ ಮರಳುಗಾರಿಕೆ ಸ್ಟಾರ್ಟ್ ಆಯ್ತಲ್ವಾ, ಭೂಮಿಯನ್ನು ಕಬಳಿಸಿ ನಮ್ದು ಓನರ್ ರಸೀಪ್ ನಾವೇ ಇದ್ದೀವಿ ಅಂತೇಳಿ ಹಕ್ಕ ಚಲಾಯಿಸ್ಲಕ್ಕೆ ಬರ್ತಾ ಇದ್ದಾರೆ ಅಷ್ಟೇ. ವಿಶಾಲವಾದ ಜಮೀನು, ಸ್ವಚ್ಛಂದವಾಗಿ ಮೇವು ತಿಂತಾ ಇರೋ ಜಾನುವಾರುಗಳು, ಮತ್ತೊಂದೆಡೆ ಜಮೀನು ಉಳಿಸಿ ಅಂತ ಗ್ರಾಮಸ್ಥರ ಹೋರಾಟ. 120 ಎಕರೆ ಗೋಮಾಳ ಜಾಗದ ಮೇಲೆ ಭೂಗಳ್ಳರ ಕಣ್ಣು. ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಲು ಮರಳು ದಂಧೆಕೋರರ ಪ್ಲಾನ್. ಅಂದಹಾಗೆ ಇದು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಬೀರನಹಳ್ಳಿ ಗ್ರಾಮ. ಇಲ್ಲಿನ ಊರಿನ ಪ್ರಮುಖರು ಹೋರಾಟಕ್ಕಿಳಿದಿರೋದು ಭೂಗಳ್ಳರಿಂದ ಗೋಮಾಳ ಜಮೀನಿನ ರಕ್ಷಣೆಗಾಗಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 120 ಎಕರೆಯಷ್ಟಿರೋ ಗೋಮಾಳ ಜಮೀನನ್ನ ಇಲ್ಲಿನ ಮರಳು ದಂಧೆಕೋರರು ಕಬಳಿಸೋ ಸಂಚು ಮಾಡಿದಾರಂತೆ. ಸೇಡಂ ತಾಲೂಕಿನ ಏನು ಬೀರನಹಳ್ಳಿ ಮತ್ತು ಬೊಮ್ಮನಹಳ್ಳಿ ಗ್ರಾಮದ ಸುಮಾರು 120ಕ್ಕೂ ಹೆಚ್ಚು ಎಕರೆ ಏನು ಗೋಮಾಳ ಜಮೀನಿದೆ. ಆ ಗೋಮಾಳ ಜಮೀನು ಕೂಡ ಸದ್ಯ ಮರಳು ದಂಧೆಕೋರರ ಕಣ್ಣಿಗೆ ಬಿದ್ದಿರ್ತಕ್ಕಂಥದ್ದು. ಇಡೀ ಏನು ಈ ಕಾಗಿಣ ನದಿ ಏನು ಸುತ್ತಮುತ್ತ ಏನಿದೆ, ಇಲ್ಲಿ ಮರಳು ದಂಧೆ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಮರಳು ದಂಧೆಕೋರರ ಕಣ್ಣು ಈ ಗೋಮಾಳ ಜಮೀನು ಮೇಲೆ ಬಿದ್ದಿದೆ ಅನ್ನುವಂಥ ಒಂದು ಆರೋಪ ಸದ್ಯ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಗೋಮಾಳ ಭೂಮಿ ಗುಳುಂ ಮಾಡಲು 4-5 ಪ್ರಭಾವಿ ಕುಟುಂಬಗಳು ನಕಲಿ ದಾಖಲೆ ಸೃಷ್ಟಿಸಿ ಪಹಣಿ ಮಾಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಜಾಗ ತಮಗೆ ಸೇರಿದ್ದು ಅಂತ ಇದ್ದು, ಆದರೆ ಇದರ ವಿರುದ್ಧ ಗ್ರಾಮಸ್ಥರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಯಾವುದೇ ಕಾರಣಕ್ಕೂ ಗೋಮಾಳ ಜಮೀನನ್ನ ಬಿಟ್ಕೊಡಲ್ಲ ಎಂದು ಎಚ್ಚರಿಸಿದ್ದಾರೆ. ಇಲ್ಲಿ ತಲಾಂತರ ಹಿಡಿದು ಇಲ್ಲಿ ದನಗಳು ಮೈಕೋತ್ರ ಬಂದಿದ್ದಾವ್ರಿ. ಅದರಾಗೆಲ್ಲ ಇವಾಗ ಇದೊಂದು ರೀತಿ ಆಶೆಗಾಗಿ ಅವಾಗ ಏನೋ ಒಂದು ಥೋಡೆ ಮಂದಿ ಊರಾಗ 5 ಮಂದಿ 6 ಮಂದಿ ಸೇರ್ಕೊಂಡು ಕೇಸಿ ಭೂಮಿ ನಮ್ಮದಂತ ಕೇಸಿ ಅವರು ಸರ್ಕಾರಕ್ಕೆ ಎಲ್ಲ ಆಫೀಸರ್ಗಳು ದುಡ್ಡು ತಿನ್ನಿಸ್ಕೇಸಿ ನಮ್ಮದಂತ ಪಾಣಿದಾಗ ಹೆಸರು ಸೇರಿಸ್ಕೊಂಡ್ರ. ಮತ್ತು ನೋಡ್ರಿ ಅಲ್ಲಿ ಬ್ಯಾಂಕ್ ಒಳದಾಗ ಲೋನ್ ಬಿ ಹತ್ಕೊಂಡ್ರ. ಇವೆಲ್ಲ ಯಾರಿಗೆ ಗೊತ್ತಿಲ್ಲ ಊರ ಮಂದಿಗೆ. ಈಗ ಮೈಮದ್ ಪಟೇಲ್ ಒಬ್ಬರು ರೀ, ಜಿಲ್ಲಾನಿ ಮೈಮದ್ ಪಟೇಲ್ ಅಂತ, ಗುರುಲಿಂಗಪ್ಪ ಅಂತ, ಸಜ್ಜನ್ ಶೆಟ್ಟಿ ಅವರ, ಮತ್ತು ಇನ್ನೊಬ್ಬರು ನೂರ್ ಪಟೇಲ್ ಮಗ ಅಲ್ಲಬಾಗ್ಸ್ ಅಂತಾರ. ಇವರು 5-6 ಮಂದಿ ಯಾರು ಸರ್ ಅವ್ರು. ಸದ್ಯ ಕಾಗಿಣ ನದಿ ತಟದಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಹೀಗಾಗಿ ಈ ಜಮೀನಿನಲ್ಲೂ ಮರಳು ಗಣಿಗಾರಿಕೆ ನಡೆಸಬೇಕು ಅಂತ ಕೆಲ ದಂಧೆಕೋರರು ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಸರ್ವೆ ನಂಬರ್ 16, 17, 18, 19 ಮತ್ತು 20ರ ಬರೋಬ್ಬರಿ 120 ಎಕರೆ ಜಮೀನು ಹೊಡೆಯೋಕೆ ಕುತಂತ್ರ ನಡೆಸಿದ್ದಾರೆ ಎನ್ನಲಾಗಿದೆ. ಅಧಿಕಾರಿಗಳು ಕೂಡ ಈ ಅಕ್ರಮಕ್ಕೆ ಸಾಥ್ ಕೊಡ್ತಾ ಇರೋ ಆರೋಪ ಕೇಳಿ ಬಂದಿದೆ. ಯಾವಾಗ ಇಲ್ಲಿ ಮರಳುಗಾರಿಕೆ ಸ್ಟಾರ್ಟ್ ಆಯ್ತಲ್ವಾ, 2017ರಲ್ಲಿ ಏನೋ ಸ್ಟಾರ್ಟ್ ಆಯಿತು. ಅವಾಗ ಹಿಡಿದು ಮರಳುಗಾರಿಕೆ ಮಾಡೋ ಲ್ಯಾಂಡ್ ಯೂಸ್ ಮಾಡ್ಕೋಬೇಕನ್ನೋ ಕಾರಣಕ್ಕಾಗಿ ಅವ್ರು ಭೂಮಿಯನ್ನು ಕಬಳಿಸಿ ನಮ್ದು ಓನರ್ ರಸೀಪ್ ನಾವೇ ಇದ್ದೀವಿ ಅಂತೇಳಿ ಹಕ್ಕ ಚಲಾಯಿಸ್ಲಕ್ಕೆ ಬರ್ತಾ ಇದ್ದಾರೆ ಅಷ್ಟೇ. ಸರ್ವೆ ನಂಬರ್ 20ರಲ್ಲಿ 5 ವರ್ಷ ಪಾಣಿಯಲ್ಲಿ ಹೆಸರೇ ಇಲ್ಲ, 64ರಿಂದ 68 ತನಕ ಪಾಣಿಯಲ್ಲಿ ಹೆಸರೇ ಇಲ್ಲ. ಅದು ನಮ್ಮ ಭೂಮಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲ ಪಟೇಲ್ ಅಂತ ಬರ್ತಾನೆ. 2 ತೋಲೆ ಅಲ್ಲ ಪಟೇಲ್ ಬರ್ತಾರೆ. ಅವು ಆಸ್ತಿ ಅಲ್ಲೇ ಕೇಳಂಗಿಲ್ಲ 18 ಸರ್ವೆ ನಂಬರ್ ಇದ್ದಲ್ಲಿ. ಆದರೆ ಗೊಂದಲ ಇದೆ ಇದರಲ್ಲೆಲ್ಲ. ಆಮೇಲೆ ಒಂದು ಪದಗಳು ಬಳಸಿದ್ದಾರೆ ಸರ್ ಅಲ್ಲಿ 1952ರಿಂದ 68ರವರೆಗೂ ರಿಯಾಯ ವಗೇರಾ ಮತ್ತು ಪಟವರಿ ಕಾಲಂನಲ್ಲಿ ದನ ಕರಗಳು ಮೇಯಿಸುವ ಸಲುವಾಗಿ ಮೀಸಲಿಟ್ಟ ಭೂಮಿಯಾಗಿ ಅಂತೇಳಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದೇನೇ ಇರಲಿ, ಗೋಮಾಳ ಜಮೀನು ಕಬಳಿಸಲು ಯತ್ನಿಸಿದ ಆರೋಪ ಕೇಳಿ ಬರ್ತಿದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರೋದು ಅನುಮಾನಗಳಿಗೆ ಕಾರಣ ಆಗಿದೆ. ಜಿಲ್ಲಾಧಿಕಾರಿಗಳೇ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಸರ್ಕಾರಿ ಜಾಗ ಉಳಿಸಬೇಕಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.